Hi, hello, namaste everyone. I am Pramod Gujjar from Gujjar Tutorials. In today's class, what we are going to study? What? There is a saying that one should know about history to create history. One should know about history to create history. ಏನು ಸರ್ ಇಷ್ಟು ದಿನ ಕೆಮಿಸ್ಟ್ರಿ ಅಂತಿದ್ರೆ ಇವತ್ತು ಹಿಸ್ಟ್ರಿ ಅಂತಿದ್ದೀರಾ? ಅದೇ ಇವತ್ತಿನ ಮಿಸ್ಟ್ರಿ ಏನು? ನ್ಯಾಷನಲಿಸಮ್ ಇನ್ ಇಂಡಿಯಾ. ಇಷ್ಟು ದಿನ ಕೆಮಿಸ್ಟ್ರಿ ಜೊತೆಗಿರೋ ಮಿಸ್ಟ್ರಿ ಡೀಲ್ ಮಾಡಿ ಸಾಕಾತ್. ಈಗ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತ ಏನೋ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂತ. ಎಸ್ ಸರ್, ನ್ಯಾಷನಲಿಸಮ್ ಇನ್ ಇಂಡಿಯಾ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಚಾಪ್ಟರ್ ಸೋಷಿಯಲ್ CBSE ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಇದೆ ನ್ಯಾಷನಲಿಸಮ್, ರೈಸ್ ಆಫ್ ನ್ಯಾಷನಲಿಸಮ್ ಇನ್ ಯುರೋಪ್ ಅಂತ. ಏನ್ ಸರ್ ನ್ಯಾಷನಲಿಸಮ್, ಅಲ್ಲಿಗೂ ಇಲ್ಲಿಗೂ ಏನ್ ಸಂಬಂಧ ಸರ್ ಅಂತ ಅಂದ್ರೆ, ಬಿಫೋರ್ ಇನ್ ಯುರೋಪಿಯನ್ ಕಂಟ್ರಿ ವಾಟ್ ಹ್ಯಾಪನ್ಡ್, people were divided or identified based on their race, religion, caste, language. ಅಲ್ಲಿ ಯಾವುದೇ ರೀತಿಯಾದ ನೇಷನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಎಕ್ಸಾಂಪಲ್, ನಾನು ರಾಣೆಬೆನ್ನೂರೊಳಗಿದ್ದೀನಿ, ಕೋಟೆ, ಐ ಆಮ್ ಫ್ರಮ್ ಕೋಟೆ, ಐ ಆಮ್ ಫ್ರಮ್ ಕುರುಬಗೇರಿ, ಈ ತರ ಐಡೆಂಟಿಫೈ ಆಗ್ತಿತ್ತು ಹೊರತು ನಾನು ರಾಣೆಬೆನ್ನೂರ್ನವನು ಅನ್ನೋದು ಐಡೆಂಟಿಫೈ ಆಗ್ತಾ ಇರಲಿಲ್ಲ. ಅವಾಗ ಏನ್ ಮಾಡಿದ್ರು ಜನ, ಹೀಗಾದ್ರೆ ಸರಿ ಹೋಗಲ್ಲ, ನಾವು ಲ್ಯಾಂಗ್ವೇಜ್ ಈಗ ಫ್ರೆಂಚ್ನವರು, ನಾನು ಫ್ರೆಂಚ್ ಮಾತಾಡ್ತೀನಿ ಆ ತರ ಐಡೆಂಟಿಫೈ ಆಗ್ತಿದ್ರು. ಸೊ ಇದೆಲ್ಲ ಬೇಡ, ನಾವೆಲ್ಲ ಒಟ್ಟಿಗೆ ಒಂದು ಬಾರ್ಡರ್ ಒಳಗಡೆ ಬರೋಣ, ಒಂದಾಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಪ್ಲಾನ್ ಮಾಡ್ತಾರೆ. ಅವಾಗ ಬರುತ್ತೆ ಕಂಟ್ರಿ ಅನ್ನೋ ಕಾನ್ಸೆಪ್ಟ್, ಎಲ್ಲರೂ ಒಂದು ಬಾರ್ಡರ್ ಬರ್ತಾರೆ. ಸರ್ ಇದೇನ ಸಡನ್ ಆಗಿ ಆಗ್ಬಿಡ್ತಾ ನ್ಯಾಷನಲಿಸಮ್ ಆಗ್ಬೇಕು ಅಂದ್ರೆ, ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೆ ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಆಗ್ಬೇಕು, ಹೌದಾ? ಅವಾಗ ಏನ್ ಮಾಡ್ತೀವಿ ನಾವು, ಒಂದೇ ಮಾತರಂ ಸಾಂಗ್ ಕೇಳಿರ್ತೀರ ಹೌದಾ, ಫ್ರೀಡಮ್ ಸ್ಟ್ರಗಲ್ ಅಲ್ಲಿ. ಅದೇ ತರ ಏನಾಗತ್ತೆ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಕೂಡ ಸಿಂಬಾಲ್ಸ್, ಡ್ರಾಯಿಂಗ್ಸ್, ಮೆಸೇಜಸ್, ಸಾಂಗ್ಸ್ ಎಲ್ಲ ಉಂಟು. ದೇ ಕ್ರಿಯೇಟೆಡ್ ಅವೇರ್ನೆಸ್ ಸೋ ದಟ್ ವಿ ಶುಡ್ ಲಿವ್ ಇನ್ ಅ ಕಂಟ್ರಿ. ನಾವೊಂದು ಕಂಟ್ರಿ ಅಂಡರ್ ಬರಬೇಕು. ಎಷ್ಟು ದಿನ ಅಂತ ನಾವು ಜಸ್ಟ್ ಒಂದು ಲ್ಯಾಂಗ್ವೇಜ್, ಒಂದು ಪ್ಲೇಸ್, ಒಂದು ಟ್ರೈಬ್ ಮೇಲೆ ನಾವು ಐಡೆಂಟಿಫೈ ಆಗೋದು, ನಾವೆಲ್ಲ ಒಂದು ಕಂಟ್ರಿ ಬರೋಣ ಅಂತ ಅಂಡರ್ಸ್ಟ್ಯಾಂಡ್ ಆದಾಗ, ಅವ್ರಿಗೆ ತಿಳಿದಾಗ ಅವರು ಒಂದು ಪ್ಲಾನ್ ಮಾಡ್ಕೊಂತಾರೆ ಅಂಡ್ ದೇ ಫಾರ್ಮ್ ಸ್ಟೇಟ್ಸ್, ನೇಷನ್ ಸ್ಟೇಟ್ಸ್ ಅಂತ ಕರಿತೀವಿ. ಸರ್ ಮತ್ತೆ ಇಂಡಿಯಾದಲ್ಲೂ ಹಾಗಾಯ್ತಾ? ಇಂಡಿಯಾದಲ್ಲಿ ಏನಾಯ್ತು, ಇಂಡಿಯಾದಲ್ಲಿ ಆಲ್ರೆಡಿ ನಾವು ಸ್ಟೇಟ್ಸ್ ವೈಸ್ ಇದ್ವಿ. ನಾವಾಗಲೇ ಗೊತ್ತಾಗ್ತಿತ್ತು ಮಾರ್ಕಿಂಗ್, ಇದು ಇವರು ಕರ್ನಾಟಕದವರು, ಇವರು ಅಲ್ಲಿ ಅವರು, ಇಲ್ಲಿ ಇವರು ಅಂತ ಬೇರೆ ಬೇರೆ ಸ್ಟೇಟ್, ಬೇರೆ ಬೇರೆ ಕಿಂಗ್ಡಮ್ಸ್ ಇದ್ವು, ಹೌದಾ? ಆ ಕಿಂಗ್ಡಮ್ಸ್ ಇಂದ ಐಡೆಂಟಿಫೈ ಆಗ್ತಾ ಇದ್ರು. ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಕಂಪ್ಲೀಟ್ ನ್ಯಾಷನಲಿಸಮ್ ಅಲ್ಲ. ವಿ ಆರ್ ಡಿಸ್ಕಸಿಂಗ್ ಹಿಯರ್ ಫ್ರಮ್ ಅರೌಂಡ್ 1920 ಅಂತ ಹೇಳ್ತೀವಿ ನಾವು. ಯಾವುದು ಅಂದ್ರೆ ದ ಟೈಮ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಏನಾಯ್ತು, ಅಲ್ಲೊಬ್ಬರು ಗ್ರೇಟ್ ಪರ್ಸನ್ ಬರ್ತಾರೆ ಇಂಡಿಯಾಕ್ಕೆ, ಮಹಾತ್ಮ ಗಾಂಧೀಜಿ. ಅವ್ರು ಬಂದ್ಮೇಲೆ ಏನಾಯ್ತು, ವಾಟ್ ಆರ್ ದ ಚೇಂಜಸ್ ಈ ಬ್ರಾಟ್, ನಮ್ಮ ಥಿಂಕಿಂಗ್ ಹೆಂಗಾಯ್ತು ನೋಡ್ರಿ. ಯುರೋಪಿಯನ್ ಕಂಟ್ರೀಸ್ ಒಳಗೆ ದೇ ಆರ್ ಐಡೆಂಟಿಫೈಡ್ ಬೈ ದ ಕಾಸ್ಟ್, ರಿಲಿಜನ್, ಪ್ಲೇಸಸ್. ಅವ್ರಿಗೆ ಒಂದು ನೇಷನ್ ಬೇಕಾಗಿತ್ತು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿತ್ತು, ವಿ ವರ್ ಅಗೇನ್ಸ್ಟ್ ಕೊಲನೈಸೇಷನ್. ನಾವೇನಾಗಿದ್ವಿ, ಆ ಯುರೋಪಿಯನ್ಸ್, ಅವ್ರೇನ್ ಬ್ರಿಟಿಷರ್ಸ್ ಇದ್ರಲ್ಲ, ಬ್ರಿಟನ್ ಪೀಪಲ್ ಇದ್ರಲ್ಲ, ನಾವು ಅವ್ರ ಕಾಲೋನೀಸ್ಗೆ ಅಂಡರ್ ಆಗಿದ್ವಿ, ಹೌದಾ? ಕಾಲೋನಿ ಆಗಿತ್ತು ಇಂಡಿಯಾ ಒಂದು. ಇಲ್ಲಿ ಜನದ ಹತ್ರ, ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ನಮಗೆ ಆ ಕಾಲೋನೈಸೇಷನ್ ಅಗೇನ್ಸ್ಟ್ ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅಗೇನ್ಸ್ಟ್ ಕಾಲೋನೈಸೇಷನ್, ವಿ ಫಾಟ್ ಅಗೇನ್ಸ್ಟ್ ಕಾಲೋನೈಸೇಷನ್. ಒಬ್ಬೊಬ್ಬರದ್ದು ಒಂದೊಂದು ಐಡಿಯಾ ಇತ್ತು. ಕೆಲವೊಬ್ಬರಿಗೆ ಆ ಕಾಲೋನೈಸೇಷನ್ ಇದ್ರೆ ಕೆಲವೊಬ್ಬರಿಗೆ ಒಂದೊಂದ್ ತರ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಯಾವ ತರ ಒಬ್ಬರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿತ್ತು, ಒಬ್ಬರಿಗೆ ಕಮ್ಮಿ ಇಂಪ್ಯಾಕ್ಟ್ ಆಗ್ತಿತ್ತು. ಈ ಮೇಜರ್ ಇದೇನು ಕಾಲೋನೈಸೇಷನ್ ಅಗೇನ್ಸ್ಟ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ಮೇಜರ್ ನ್ಯಾಷನಲಿಸಮ್ ಗೆ ಟರ್ನ್ ಆಗ್ಬೇಕು ಅಂದ್ರೆ ಒಂದು ಮೇನ್ ಪಾರ್ಟ್ ಹೊಡೆಯುತ್ತೆ, ದಟ್ ಈಸ್ ವರ್ಲ್ಡ್ ವಾರ್. ಇನ್ 1914 ವರ್ಲ್ಡ್ ವಾರ್ 1 ಆಗುತ್ತೆ. ವರ್ಲ್ಡ್ ವಾರ್ 1 ವಾಸ್ ದ ಮೇನ್ ರೀಸನ್. ಅಲ್ಲಿ ಏನಾಗುತ್ತೆ ಸರ್, ಅದಕ್ಕೆ ಏನ್ ಸಂಬಂಧ ಸರ್ ಅಂತ ನೀವು ಕೇಳಿದ್ರೆ, ವರ್ಲ್ಡ್ ವಾರ್ ಅಲ್ಲಿ ಎರಡು ಗ್ರೂಪ್ಸ್ ಇರ್ತಾವು, ಅಲೈಡ್ ಪವರ್ಸ್ ಅಂಡ್ ಸೆಂಟ್ರಲ್ ಪವರ್ಸ್ ಅಂತ. ಸರ್ ಅಲೈಡ್ ಪವರ್ಸ್ ಅಂಡ್ ಸೆಂಟ್ರಲ್ ಪವರ್ಸ್ ಯಾವ್ಯಾವ ಸರ್? ಅಲೈಡ್ ಪವರ್ ಅಲ್ಲಿ ಫ್ರಾನ್ಸ್, UK, USA, ರಷ್ಯಾ, ಇಟಲಿ ಅಂಡ್ ಜಪಾನ್, ಇವು ಎಲ್ಲಿದ್ದು ಅಲೈಡ್ ಪವರ್ಸ್ ಅಲ್ಲಿ ಇದ್ದು. ಇನ್ನೊಂದು ಗ್ರೂಪ್ ಇತ್ತು ಸೆಂಟ್ರಲ್ ಪವರ್ಸ್ ಅಂತ, ಇಲ್ಲಿ ಜರ್ಮನಿ, ಬಲ್ಗೇರಿಯಾ, ಆಸ್ಟ್ರಿಯಾ, ಆಟೋಮನ್, ಇವಿಷ್ಟು ಇತ್ತು ಸರ್ ಅಲೈಡ್ ಪವರ್ಸ್, ಸೆಂಟ್ರಲ್ ಪವರ್ಸ್.
ಇವೆರಡರ ನಡುವೆ ಏನಾಯ್ತು, ಫಸ್ಟ್ ವರ್ಲ್ಡ್ ವಾರ್ ಆಯ್ತು. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಏನಾಯ್ತು, ಅಲೈಡ್ ಗ್ರೂಪ್ ಏನಿತ್ತಲ್ಲ ಇಟ್ ಎಮರ್ಜ್ಡ್ ವಿಕ್ಟೋರಿಯಸ್. ಅಲೈಡ್ ಗ್ರೂಪ್ ಎಮರ್ಜ್ಡ್ ವಿಕ್ಟೋರಿಯಸ್, ಗೆದ್ಬಿಟ್ರು ಅವ್ರ ವಾರ್ನ. ಗೆದ್ದಾದ್ಮೇಲೆ ಏನಾಗತ್ತೆ ನೋಡ್ರಿ, ಒಂದ್ ಮಾತಿದೆ ಏನಂದ್ರೆ, ಇಬ್ರು ರಾಜರು ಹೊಡೆದಾಡಿದ್ರೆ ಕಷ್ಟ ಆಗೋದು ಸೈನಿಕರಿಗೆ, ಆ ದೇಶದ ಜನಕ್ಕೆ. ಇಲ್ಲೂ ಹಂಗೆ ಆಯ್ತು. ಏನಾಯ್ತು, ಈಗ ಏನಾಗಿತ್ತು, ಯುರೋಪಿಯನ್ ವಾರ್ಸ್ ನಡೀತಾ ಇತ್ತಲ್ಲ, ಅಲ್ಲಿ ಜನ ಬೇಕಾಗಿತ್ತು, ಸೋಲ್ಜರ್ ಬೇಕಾಗಿತ್ತು. ಆ ಯುದ್ಧ ನಡೆಸಬೇಕು ಅಂದ್ರೆ, ವಾರ್ ಕಂಟಿನ್ಯೂ ಆಗ್ಬೇಕಂದ್ರೆ ಅಲ್ಲಿ ಬಜೆಟ್ ಬೇಕಾಗಿತ್ತು. ಸೊ ಏನ್ ಮಾಡ್ತಾರೆ, ಸೊ ವಾಟ್ ದೇ ಡಿಡ್, ಅವರು ಫೋರ್ಸ್ಡ್ ಆಗಿ, ಈಗ ವಿಲೇಜಸ್ ಇರ್ತಾವಲ್ಲ, ವಿಲೇಜಸ್ ಇಂದ ಏನ್ ಮಾಡ್ತಾರೆ, ಫೋರ್ಸ್ಫುಲಿ ಆರ್ಮಿ ಒಳಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಫೋರ್ಸ್ಫುಲಿ, ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಈಗ ನಾವೆಲ್ಲ ಏನು, ನಾನು ಡಾಕ್ಟರ್ ಬೇಕಾ, ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಬೇಕಾ, ಇಂಜಿನಿಯರ್ ಆಗ್ತೀನಿ, ಅಲ್ಲಿ ಆಗಿರ್ಲಿಲ್ಲ. ವಿಲೇಜಿಗೆ ನುಗ್ತಾ ಇದ್ರು, ಅವ್ರನ್ನ ಫೋರ್ಸ್ಫುಲಿ ತಗೊಂಡ್ಬರೋದು ಆರ್ಮಿ ಒಳಗೆ ಹಾಕೋದು. ಫೋರ್ಸಿಬಲಿ ಅವ್ರನ್ನ ತಂದು ಆರ್ಮಿಗೆ ಹಾಕಿದ್ರು. ಇದು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು. ಇದ್ರ ಜೊತೆಗೆ ಏನು ಅಂದ್ರೆ, ಈಗ ಬ್ರಿಟನ್ ಯುದ್ಧ ಮಾಡ್ತಾ ಇತ್ತು. ಯುದ್ಧ ಬ್ರಿಟನ್ ಅಲ್ಲಿದೆ ಸೋಲ್ಜರ್ಸ್ ನಮ್ಮವರು, ಅಲ್ಲಿ ಎಕ್ಸ್ಪೆಂಡಿಚರ್ ನಮ್ಮ ಇಂಡಿಯಾ ಇಂದ ಕೊಡ್ತಾ ಇತ್ತು. ನೋಡ್ರಿ, ಯಾರ್ಯಾರ್ದು ಜಗಕ್ಕೆ ನಾವು ಫಂಡಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಅವರು ವರ್ಲ್ಡ್ ವಾರ್, ನಮಗೂ ವರ್ಲ್ಡ್ ವಾರ್ಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ನಾವು ಅದ್ರೊಳಗೆ ನಮ್ಗೆ ಅದರಿಂದ ಲಾಭನೂ ಇರಲಿಲ್ಲ, ನಷ್ಟನೂ ಇರಲಿಲ್ಲ. ಆದ್ರೆ ಏನ್ ಮಾಡ್ತಾರೆ, ನಾವು ಅವಾಗ ವಿ ವರ್ ಅಂಡರ್ ಬ್ರಿಟನ್ ಕಂಟ್ರೋಲ್, ಬ್ರಿಟನ್ ಕಾಲೋನಿ ಆಗಿತ್ತು ಇಂಡಿಯಾ. ಹಾಗಾಗಿ ಏನ್ ಮಾಡ್ತಾರೆ, ಇಂಡಿಯಾ ಇಂದ ಸೋಲ್ಜರ್ಸ್ ಕಮ್ಮಿ ಬಿದ್ರೆ ಎತ್ರಿ ಸೋಲ್ಜರ್, ಬಜೆಟ್ ಕಮ್ಮಿ ಬಿತ್ತ ಎತ್ರಿ ಬಜೆಟ್. ನಾವಂತರ ಅಕ್ಷಯ ಪಾತ್ರ ಅವಾಗಿಂತ ಇಲ್ಲಿ ತನಕ ಏನ್ ಬೇಕೆಲ್ಲ ಇಂಡಿಯಾ ಇಂದ ತಕ್ಕೊಳ್ಳೋದು. ಅವಾಗ ಏನಾಯ್ತು, ಸೋಲ್ಜರ್ಸ್ ನ ತಕೊಂಡ್ರ ಅದು ಒಂಥರ ಆಯ್ತು. ಮತ್ತೆ ಈಗೇನು ವಾರ್ ನಡೆಸ್ಬೇಕಲ್ಲ, ಆ ವಾರಿಗೆ ಬಜೆಟ್ ತುಂಬಬೇಕಿತ್ತಲ್ಲ, ಎಲ್ಲಿಂದ ತುಂಬ್ತಾರೆ ಬಜೆಟ್? ಆಟೋಮೆಟಿಕಲಿ ಯಾವಾಗ ಗೌರ್ಮೆಂಟ್ಗೆ ದುಡ್ಡು ಸಾಕಾಗಲ್ವೋ, ಡೆಫಿನೆಟ್ಲಿ ದೇ ವಿಲ್ ಇನ್ಕ್ರೀಸ್ ಟ್ಯಾಕ್ಸ್. ಎಲ್ಲರಿಗೂ ಗೊತ್ತಿರೋದ ಇದು, ಹೌದಾ? ಏನಾಯ್ತು, ಟ್ಯಾಕ್ಸಸ್ ಜಾಸ್ತಿ ಆಯ್ತು. ನೆಕ್ಸ್ಟ್ ಫುಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾಪ್ ಆಯ್ತು. ನೆಕ್ಸ್ಟ್ ಮತ್ತೇನಾಯ್ತು ಸರ್, ಕಮರ್ಷಿಯಲ್ ಟ್ಯಾಕ್ಸಸ್ ಬಂತು, ಕಸ್ಟಮ್ ಟ್ಯಾಕ್ಸ್ ಬಂತು. ಫಸ್ಟ್ ಟೈಮ್ ಏನಾಯ್ತು, ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಆಯ್ತು. ಅಲ್ಲಿ ತನಕ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಯಾಕೆ ಬಂತು ಇನ್ಕಮ್ ಟ್ಯಾಕ್ಸ್? ಜಸ್ಟ್ ಟು ಪ್ರೊಡ್ಯೂಸ್ ಮನಿ ಫಾರ್ ದ ವಾರ್. ಆ ವಾರ್ ಗೆದ್ದಿದ್ದವರು, ಬಜೆಟ್ ಅವ್ರಿಗೆ ಬೇಕಾಗಿತ್ತು. ಸೊ ಇಂಡಿಯಾ ಇಂದ ಏನಾಗ್ತಿತ್ತು, ವಾರಿಗೆ ಬಜೆಟ್ ಹೋಗ್ತಾ ಇತ್ತು. ಅಂಡ್ ಏನಾಯ್ತು, ಇಲ್ಲಿ ಒಂದು ಟೈಮ್ ಒಳಗೆ ಏನಾಗತ್ತೆ, ಒಂದು ರೋಗ ಬರುತ್ತೆ, ಬಹಳ ದೊಡ್ಡ ಇನ್ಫ್ಲೂಯೆನ್ಸಾ ಅನ್ನೋ ರೋಗ ಬರುತ್ತೆ. ಮತ್ತೆ ಅದ್ರ ಜೊತೆಗೆ 1913 to 1918 ಒಳಗೆ ಏನಾಗುತ್ತೆ ಅಂದ್ರೆ, 1921 ಅಲ್ಲಿ ಇನ್ಫ್ಲೂಯೆನ್ಸಾ ಅನ್ನೋ ಪ್ಯಾಂಡಮಿಕ್ ಬರುತ್ತೆ. ಸರ್ ಇದೇನು ಸರ್ ಪ್ಯಾಂಡಮಿಕ್ ಅಂದ್ರೆ, ಒಂದು ಸಣ್ಣ ಪ್ಲೇಸ್ ಒಳಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಅದನ್ನ ಅಲ್ಲೇ ರೀಜನಲ್ ಅಂತ ಕರಿತೀವಿ ನಾವು. ಗ್ಲೋಬಲ್ ವೈಡ್ ಸ್ಪ್ರೆಡ್ ಆಯ್ತು, ಬಹಳ ವಾಸ್ಟ್ ಆಗಿ ಸ್ಪ್ರೆಡ್ ಆಯ್ತು ಅಂದ್ರೆ ಯಾವುದೋ ಒಂದು ಡಿಸೀಸ್, ಅದನ್ನ ನಾವು ಪ್ಯಾಂಡಮಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾಂಡಮಿಕ್. ಯಾವಾಗ? ಇನ್ 1921 ಅಲ್ಲೊಂದು ಪ್ಯಾಂಡಮಿಕ್ ಬಂತು. ಯಾವುದು? ಇನ್ಫ್ಲೂಯೆನ್ಸಾ ಅನ್ನೋದು. ಇದಕ್ಕಿಂತ ಬಿಫೋರ್ 1920 and 1920 to 1921 ಮತ್ತೆ 1918 ಮತ್ತೆ 1919 ನಡುವೆ, ಇಲ್ಲಿ ಈ ಎರಡು ಇಯರಲ್ಲಿ ಏನಾಗುತ್ತೆ ಅಂದ್ರೆ, ಈ ಎರಡು ಇಯರಲ್ಲಿ ಕ್ರಾಪ್ಸ್ ಕಂಪ್ಲೀಟ್ಲಿ ಫೇಲ್ ಆಗುತ್ತೆ. ಕ್ರಾಪ್ಸ್ ಫೇಲ್ ಆದಾಗ ಏನಾಗುತ್ತೆ, ಬಜೆಟ್ ಇಲ್ಲ, ಫುಡ್ ಇಲ್ಲ. ಸೊ ಟ್ಯಾಕ್ಸ್ ಜಾಸ್ತಿ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ತಾರೆ? ಸೊ ಅವರ್ ಪೀಪಲ್ ಗಾಟ್ ರೆಬಲ್ ಅಗೇನ್ಸ್ಟ್ ಕಾಲನೈಸೇಷನ್. ಒಂದು ಕ್ರಾಪ್ ಫೇಲ್ ಆಯ್ತು ಯಾವಾಗ? 1918 and 1919. 1918 to 1919 and 1920 and 1921. ಇದಷ್ಟೇ ಅಲ್ಲದೆ 1921 ಗೆ ಒಂದು ಪ್ಯಾಂಡಮಿಕ್ ಬರುತ್ತೆ. ಯಾವುದು? ಇನ್ಫ್ಲೂಯೆನ್ಸಾ ಅನ್ನೋ ವೈರಸ್ ಬರುತ್ತೆ, ಬಹಳ ದೊಡ್ಡ ಸ್ಪ್ರೆಡ್ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಕಾಸಸ್ ಆಗುತ್ತೆ. ಯಾವುದಕ್ಕೆ? ಟು ಗೆಟ್ ರೆಬಲ್ ಅಗೇನ್ಸ್ಟ್ ಯಾವುದು? ಕೊಲೋನಿಯಲ್ ರೂಲ್ ಅಂತ ಕರಿತೀವಿ. ಇದು ಕೂಡ ನಮ್ಮಲ್ಲಿ ನ್ಯಾಷನಲಿಸಂ ಬೆಳೆಸುತ್ತೆ. ನೋಡ್ರಿ, ಯಾವುದೋ ಒಂದು ನೆಗೆಟಿವ್ ಇಂತ ಕೂಡ ನಮಗೆ ಪಾಸಿಟಿವ್ ಇದೆ. ಇದಿಷ್ಟ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನೇನೋ ಫಸ್ಟ್ 2 ಗ್ರೂಪ್ಸ್ ಇದ್ವು. ವರ್ಲ್ಡ್ ವಾರ್ ಇತ್ತು, ವರ್ಲ್ಡ್ ವಾರ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ವು 2 ಗ್ರೂಪ್ ಇದ್ವು, ಅಲೈಡ್ ಮತ್ತು ಸೆಂಟ್ರಲ್ ಗ್ರೂಪ್. ಗೆದ್ದಿದ್ದಾರು
ಅಲೈಡ್ ಗ್ರೂಪ್ನವ್ರು. ಅಲೈಡ್ ಗ್ರೂಪ್ನವ್ರು ಗೆದ್ರು. ಬ್ರಿಟನ್ ಅವ್ರು ಏನ್ ಮಾಡಿದ್ರು, ಇಂಡಿಯಾ ಈ ತರ ಜಾಸ್ತಿ 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 ಟ್ಯಾಕ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರ ಕಂಟ್ರಿನ ಫಂಡ್ ಮಾಡ್ಬೇಕಿತ್ತು. ಹೊಸ ಟ್ಯಾಕ್ಸ್ ಬಂತು, ಇನ್ಕಮ್ ಟ್ಯಾಕ್ಸ್ ಅಂತ ಬಂತು. 1930 to 1918 ನಡುವೆ ಡಬಲ್ ಆಯ್ತು ಟ್ಯಾಕ್ಸ್. ಏನಾಯ್ತು, ಟ್ಯಾಕ್ಸ್ ಡಬಲ್ ಆಯ್ತು. ಅದ್ರ ಜೊತೆಗೆ 1918 and 1919, 1920 and 1921 ನಡುವೆ ಕ್ರಾಪ್ಸ್ ಕಂಪ್ಲೀಟ್ಲಿ ಫೇಲ್ ಆಯ್ತು. ಕ್ರಾಪ್ಸ್ ಫೇಲ್ ಆಯ್ತು. ಸೊ ದುಡ್ಡು ಇರ್ಲಿಲ್ಲ ಜನರ ಹತ್ರ, ಫುಡ್ ಇರ್ಲಿಲ್ಲ, ದುಡ್ಡು ಇರ್ಲಿಲ್ಲ. ನೆಕ್ಸ್ಟ್ 1921 ಬರುತ್ತಾ ಇನ್ಫ್ಲೂಯೆನ್ಸಾ ಅನ್ನೋ ವೈರಸ್ ಪ್ಯಾಂಡಮಿಕ್ ವೈಡ್ ಸ್ಪ್ರೆಡ್ ಆಗುತ್ತೆ, ಪೂರ್ತಿ ವೈಡ್ ಸ್ಪ್ರೆಡ್ ಆಗುತ್ತೆ. ದೀಸ್ ಆರ್ ದ ರೀಸನ್ಸ್ ಫಾರ್ ಟು ಫೈಟ್ ಅಗೇನ್ಸ್ಟ್ ಕಾಲನೈಸೇಷನ್ ವಿಚ್ ಫೈನಲಿ ರಿಸಲ್ಟೆಡ್ ಇನ್ ನ್ಯಾಷನಲಿಸಂ. ಈ ಚಾಪ್ಟರ್ ಅಲ್ಲಿ ನಾವು ಕಲಿಯೋದೇ ಇದು. ಇದ್ರ ಜೊತೆಗೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಕಲಿತೀವಿ. ಸೈನ್ಸ್ ಟೀಚರ್ ಇಂದ ಒಂದು ಹೊಸ ಪ್ರಯತ್ನ ಸೋಷಿಯಲ್ ಮಾಡೋದು. ಎಷ್ಟು ಜನಕ್ಕೆ ಇಷ್ಟ ಆಗೈತೋ ಏನಾಗೈತೋ ಗೊತ್ತಿಲ್ಲ. ನಿಮ್ಮ ಸಜೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಸಜೆಷನ್ ಮಾಡ್ರಿ. ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರು ಸಜೆಷನ್ ಕೊಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ನಿಮ್ ಕಮೆಂಟ್ಸ್ ಇಂದ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ನಮ್ಗೂ ಹೊಸ ಬ್ರಾಂಚ್ ಇದು. ಸೊ ಯುವರ್ ಸಜೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.